ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಬಹುತೇಕರ ನೆಚ್ಚಿನ ಸ್ಪರ್ಧಿ. ಆಕೆಯ ವ್ಯಕ್ತಿತ್ವ, ನೇರ ನಡೆನುಡಿ, ಮುಗ್ಧತೆ, ಆಕೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಜೊತೆ ಬೆರೆಯುವಂತಹ ರೀತಿ, ಇದೆಲ್ಲವೂ ಕೂಡ ಅವರ ಅಭಿಮಾನಿಗಳ ಸಂಖ್ಯೆಯನ್ನ ದಿನದಿಂದ ದಿನಕ್ಕೆ ಹೆಚ್ಚು ಮಾಡ್ತಾನೆ ಇದೆ. ಆರಂಭದಲ್ಲಿ ಬಿಗ್ ಬಾಸ್ ಮನೆಗೆ ರಕ್ಷಿತಾ ಯಾಕೆ ಅಂದವರೇ ಇದೀಗ ರಕ್ಷಿತಾ ಅವರೇ ಬಿಗ್ ಬಾಸ್ ಮನೆಗೆ ಸರಿಯಾದ ಆಯ್ಕೆ ಅನ್ನುವಂಥ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಒಂದು ರೀತಿಯ ಮ್ಯಾಜಿಕ್ ಮಾಡಿದ್ದಾರೆ ರಕ್ಷಿತಾ ಶೆಟ್ಟಿ. ಆರಂಭದಲ್ಲಿ ಅವರನ್ನ ಭಾಷೆಯ ವಿಚಾರಕ್ಕೆ ತೆಗಳ್ತಾ ಇದ್ದಂತಹ ಸಾಕಷ್ಟು ಮಂದಿ ಇವತ್ತು ಅವರನ್ನ ಬೇರೆ ಬೇರೆ ಕಾರಣಕ್ಕೆ ಹೊಗಳ್ತಾ ಇದ್ದಾರೆ. ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೊಂದು ಸಿಂಪಲ್ ಆಗಿ ಕಾಣಿಸ್ಕೊಳ್ಳೋದು ಅವರ ಪ್ಲಸ್ ಪಾಯಿಂಟ್. ರಿಯಲ್ ಲೈಫ್ನಲ್ಲಿ ತಾವು ಹೇಗಿದ್ದಾರೋ ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಕಾಣಿಸ್ಕೊಳ್ತಿದ್ದಾರೆ. ಯಾವುದೇ ರೀತಿಯಾದಂತಹ ಆಡಂಬರ ಮಾಡದೆ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಇದೇ ಆಕೆಯನ್ನ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಉಳಿಯುವಂತೆ ಮಾಡಿದ ಅನ್ನೋದಕ್ಕೆ ಒಂದು ಕಾರಣ ಕೂಡ ಹೌದು. ಬಿಗ್ ಬಾಸ್ ಮನೆಗೆ ರಕ್ಷಿತಾ ಎಂಟ್ರಿ ಕೊಡೋದಕ್ಕೆ ಮುಂಚೆ ಆಕೆಗೆ ಕನ್ನಡ ಸೀರಿಯಲ್ ಇರ್ಬೋದು, ಸಿನಿಮಾ ಇರ್ಬೋದು, ಇದು ಯಾವುದರೂ ಕೂಡ ಅಷ್ಟೊಂದು ಪರಿಚಯ ಇರಲಿಲ್ಲ. ಅದರಲ್ಲೂ ಕೂಡ ಕಿರುತೆರೆ ಅನ್ನೋದು ದೂರದ ಮಾತು. ಇಂತಹ ರಕ್ಷಿತಾ ಶೆಟ್ಟಿ ಅವರಿಗೆ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟಾಗ ಹೊಸ ಪ್ರಪಂಚಕ್ಕೆ ಕಾಲಿಟ್ಟಂತಹ ಅನುಭವ ಆಗಿತ್ತು. ಬೇರೆ ಬೇರೆ ಹೊಸ ಹೊಸ ಮುಖಗಳು, ಎಲ್ಲರೂ ಕೂಡ ಸೆಲೆಬ್ರಿಟಿಗಳಾಗಿ ಗುರುತಿಸಿಕೊಂಡವರು. ಇಂತಹ ಸಂದರ್ಭದಲ್ಲಿ ರಕ್ಷಿತಾಗೆ ಆದಂಥ ಅನುಭವ ಹೇಗಿರುತ್ತೆ ಅಂದರೆ, ಯಾವುದೋ ಒಂದು ದ್ವೀಪದಲ್ಲಿ ಒಂದು ಪುಟ್ಟ ಹುಡುಗಿಯನ್ನ ಕಟ್ಟಿ ಬಿಟ್ಟಂತಹ ರೀತಿಯ ಅನುಭವ ಆಗಿರುತ್ತೆ. ಎಲ್ರಿಗೂ ಕೂಡ ಹಾಗೆ ಅನ್ಸುತ್ತೆ. ಒಂದು ಹೊಸ ಲೋಕಕ್ಕೆ ಹೋದಂತಹ ಅನುಭವ, ಯಾರದ್ದೂ ಕೂಡ ಪರಿಚಯ ಇಲ್ಲ. ಇಂತಹ ಸಂದರ್ಭದಲ್ಲಿ ಅವರೆಲ್ಲರ ಮಧ್ಯೆ ತಾನು ಇಷ್ಟು ದಿನ ಉಳ್ಕೊಳ್ಬೇಕು ಅಂದ್ರೆ ಆಕೆಯ ಸಾಧನೆ ಎಂಥದ್ದು ಅನ್ನೋದು, ಆಕೆಯ ಧೈರ್ಯ ಎಂಥದ್ದು ಅನ್ನೋದು ನಾವೆಲ್ಲರೂ ಕೂಡ ಮೆಚ್ಚುವಂಥದ್ದೇ. ಯಾರಿಗೂ ಕೂಡ ಕಷ್ಟವೇ. ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದಷ್ಟು ಸೆಲೆಬ್ರಿಟಿಗಳ ಮಧ್ಯೆ ಅವರ ಲೈಫ್ ಸ್ಟೈಲ್ ಬೇರಿರುತ್ತೆ, ಅವರ ಆಚಾರ ವಿಚಾರ ಎಲ್ಲವೂ ಕೂಡ ಬದಲಾಗಿರುತ್ತೆ. ಹಾಗೇನೆ ಅವರ ಭಾಷೆಯ ಮೇಲಿನ ಹಿಡಿತ ಒಂದು ರೀತಿ ಇದ್ರೆ, ತನಗೆ ಭಾಷೆಯೇ ದೊಡ್ಡ ಸಮಸ್ಯೆ. ಇಂತಹ ಸಂದರ್ಭದಲ್ಲಿ ಅವರೆಲ್ಲರ ಮಧ್ಯೆ ಇಷ್ಟು ದಿನ ಇರೋದು ರಕ್ಷಿತಾ ಅವರಿಗೆ ದೊಡ್ಡ ಚಾಲೆಂಜ್ ಆಗಿತ್ತು. ಆದರೆ ಅದೆಲ್ಲವನ್ನ ಮೀರಿ ರಕ್ಷಿತಾ ಧೈರ್ಯವಾಗಿ ಆಟ ಆಡ್ತಾ ಇರೋದು ಅವರು ಈ ಒಂದು ಸೀಸನ್ ಅನ್ನ ಗೆದ್ದಂತೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಸಿಂಪಲ್ ಆಗಿರ್ತಾರೆ, ಆಡಂಬರ ಇರೋದಿಲ್ಲ, ಮೇಕಪ್ ಮಾಡ್ಕೊಳ್ಳಲ್ಲ. ಇನ್ನು ವೀಕೆಂಡ್ ಬಂದ್ರೆ ಸಾಕು ಎಲ್ಲ ಮಹಿಳಾ ಸ್ಪರ್ಧಿಗಳೇನಿರ್ತಾರೆ ಚೆನ್ನಾಗಿ ರೆಡಿ ಆಗ್ತಾರೆ. ಅವರವರ ಕಾಸ್ಟ್ಯೂಮ್ ಡಿಸೈನ್ ಮಾಡಿದಂತಹ ಡಿಸೈನ್ ವೇರ್ಗಳನ್ನ ಧರಿಸ್ಕೊಂಡು ಕಿಚನ್ ಮುಂದೆ ಹಾಜರಾಗ್ತಾರೆ. ಆದ್ರೆ ರಕ್ಷಿತಾ ಬಹುತೇಕ ಸಿಂಪಲ್ ಆಗಿ ಇರ್ತಾರೆ. ಯಾರಾದ್ರೂ ಕಾಸ್ಟ್ಯೂಮ್ ಕಳ್ಸಿದ್ರಷ್ಟೇ ಅದನ್ನ ಅವ್ರು ಧರಿಸಿ ಕಿಚ್ಚ ಸುದೀಪ್ ಅವರ ಮುಂದೆ ಕಾಣಿಸ್ಕೊಳ್ತಾರೆ. ಅಲ್ಲೂ ಕೂಡ ಜಾಸ್ತಿ ಮೇಕಪ್ ಮಾಡಲ್ಲ, ತುಂಬಾ ಸಿಂಪಲ್ ಆಗಿರ್ತಾರೆ. ಉಳಿದಂತೆ ಬಿಗ್ ಬಾಸ್ ಮನೆಯಲ್ಲಿ ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಯಾವ ರೀತಿ ಬಟ್ಟೆ ಹಾಕೊಂಡಿರ್ತೀವೋ ಅದೇ ರೀತಿ ರಕ್ಷಿತಾ ಇರ್ತಾರೆ. ಕೋಟ್ಯಾಂತರ ಜನ ನನ್ನನ್ನು ನೋಡ್ತಾರೆ, ನಾನು ಚೆನ್ನಾಗಿ ಕಾಣಬೇಕು, ಆ ರೀತಿ ಅವ್ರು ಯಾವತ್ತೂ ಕೂಡ ನಡ್ಕೊಂಡೇ ಇಲ್ಲ. ನೀವು ಗಮನಿಸಿರ್ಬೋದು, ಉಳಿದ ಮಹಿಳಾ ಸ್ಪರ್ಧಿಗಳು ರೆಡಿ ಆಗೋದಕ್ಕೆ ಎಷ್ಟು ಹೊತ್ತು ತಗೋತಾರೆ, ಹೆಚ್ಚಾಗಿ ಕನ್ನಡಿ ಮುಂದೆಯೇ ಕಾಣಿಸ್ಕೊಳ್ತಾ ಇರ್ತಾರೆ. ಆದ್ರೆ ರಕ್ಷಿತಾ ಯಾವತ್ತೂ ಕೂಡ ಆ ರೀತಿ ಕಾಣಿಸ್ಕೊಂಡವ್ರೇ ಅಲ್ಲ. ಅಲ್ಲದೆ ಸಂಪೂರ್ಣವಾಗಿ ಮೈ ಮುಚ್ಚುವಂತಹ ಬಟ್ಟೆಯನ್ನೇ ರಕ್ಷಿತಾ ಧರಿಸ್ತಾರೆ. ಎಲ್ಲೂ ಕೂಡ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಅವ್ರು ಇರೋದಿಲ್ಲ. ಇನ್ನು ರಕ್ಷಿತಾ ಇಷ್ಟು ಸಿಂಪಲ್ ಆಗಿ ಇರುವ ಬಗ್ಗೆ ಈ ಹಿಂದೆ ತಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ವಿಡಿಯೋ ಒಂದರಲ್ಲಿ ಅವರು ಹೇಳ್ಕೊಂಡಿದ್ರು, ಯಾಕೆ ನಾನು ಕಾಸ್ಟ್ಯೂಮ್ ಅನ್ನ ಅಷ್ಟು ಕಾಸ್ಟ್ಲಿ ಆಗಿರುವಂತಹ ಕಾಸ್ಟ್ಯೂಮ್ ಅನ್ನ ಯಾಕೆ ಧರಿಸಲ್ಲ, ಧರಿಸಿದ ಬಟ್ಟೆಯನ್ನೇ ಮತ್ತೆ ಮತ್ತೆ ಯಾಕೆ ಧರಿಸ್ತೀನಿ ಅಂತ. ನೀವು ಆ ವಿಡಿಯೋವನ್ನ ನೋಡಿದಿರೋ ಇಲ್ವೋ ಗೊತ್ತಿಲ್ಲ. ಅವರು ಪಡುಪುತ್ರೆಯಲ್ಲಿ ಅವರ ಮನೆಯಲ್ಲಿ ಅವರ ಅಜ್ಜಿ ಹಾಗೆ ಅವರಿಗೆ ವಿಡಿಯೋ ಶೂಟ್ ಮಾಡಿಕೊಡುವಂಥ ವಿಕಾಸ್ ಅವರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅಜ್ಜಿಗೊಂದು ಮಾತನ್ನ ಹೇಳ್ತಾರೆ ರಕ್ಷಿತಾ. ದೊಡ್ಡ ನನಗೆ ಯಾರೋ ಒಂದು ಕಮೆಂಟ್ ಹಾಕಿದ್ದಾರೆ, ಹೇಮಾ ಶೆಟ್ಟಿ ಅನ್ನೋರು, ನೀವು ಯಾಕೆ ಹಾಕಿದ ಬಟ್ಟೆಯನ್ನ ಮತ್ತೆ ಹಾಕ್ತೀರಿ, ಆ ಬ್ಲೂ ಡ್ರೆಸ್ಸನ್ನು ಮತ್ತೆ ಮತ್ತೆ ಯಾಕೆ ಹಾಕ್ತೀರಿ ಅಂತ. ಆಗ ರಕ್ಷಿತಾ ಹೇಳ್ತಾರೆ, ನಾನು ಮೊದಲೊಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ನಲ್ಲ, ಅದರಲ್ಲೂ ಕೂಡ ಆ ಬ್ಲೂ ಡ್ರೆಸ್ಸನ್ನು ಹಾಕಿದ್ದೆ ದೊಡ್ಡ. ನೆಕ್ಸ್ಟ್ ಒಂದು ಈವೆಂಟ್ಗೂ ಕೂಡ ಅದನ್ನು ಹಾಕಿದ್ದೆ, ಇನ್ನೊಂದು ಮೂವಿಯಲ್ಲೂ ಕೂಡ ಅದೇ ಡ್ರೆಸ್ಸನ್ನು ಹಾಕಿದ್ದೆ, ಹಾಗಾಗಿ ಅವ್ರು ಕೇಳಿದ್ರು ಅಂತ. ಅದಕ್ಕೆ ದೊಡ್ಡ ಹೇಳ್ತಾರೆ, ನೀನು ಹೇಳು, ನನಗದು ಇಷ್ಟ ಅಂತ ಹೇಳು, ಅದಕ್ಕೆ ನಾನು ಹಾಕಿದೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ರಕ್ಷಿತಾ ಹೇಳ್ತಾರೆ, ನಾನು ಯಾಕೆ ಬಟ್ಟೆನ ಮತ್ತೆ ಮತ್ತೆ ಹಾಕ್ತೀನಿ ಅಂದರೆ, ಆ ಬಟ್ಟೆಗೆ ಒಂದಷ್ಟು ದುಡ್ಡು ಕೊಟ್ಟಿರ್ತೀನಿ, ಆ ದುಡ್ಡು ಕೊಟ್ಟಿದ್ದಕ್ಕೆ ಅದು ಯೂಸ್ ಆಗಬೇಕು. ಒಂದ್ಸಲ ಹಾಕಿ ಮೂಲೆಯಲ್ಲಿಟ್ಟರೆ ಅದು ವೇಸ್ಟ್ ಆಗುತ್ತೆ, ಸುಮ್ಮನೆ ದುಡ್ಡು ಕೊಟ್ಟು ವೇಸ್ಟ್ ಆದಂಗೆ ಆಗುತ್ತೆ. ಹಾಗಾಗಿ ನಾನು ಧರಿಸಿದ ಬಟ್ಟೆಯನ್ನು ಮತ್ತೆ ಮತ್ತೆ ಧರಿಸ್ತೀನಿ, ಯಾಕಂದರೆ ಕೊಟ್ಟ ದುಡ್ಡಿಗೆ ಸರಿಯಾಗಿ ಅದು
ವ್ಯಾಲ್ಯೂ ಅಂತ ಅನಿಸ್ಬೇಕು. ಆ ಕಾರಣಕ್ಕಾಗಿ ನಾನು ಮತ್ತೆ ಮತ್ತೆ ಧರಿಸ್ತೀನಿ. ಸುಮ್ಮನೆ ಕಾಸ್ಟ್ಯೂಮಿಗೆ ಬಟ್ಟೆ ಹಾಕೋ ದುಡ್ಡು ವೇಸ್ಟ್ ಆಗುತ್ತೆ. ಹಾಗಾಗಿ ನಾನು ಸುಮ್ಮನೆ ಬಟ್ಟೆಗೆ ಅತಿಯಾಗಿ ಖರ್ಚು ಮಾಡಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಇಲ್ಲಿ ಅವರ ಮೆಚೂರಿಟಿ ನೋಡಿ. ಸಾಮಾನ್ಯವಾಗಿ ಹುಡುಗಿರು ಅಂದರೆ ಕೈಯಲ್ಲಿ ದುಡ್ಡಿದ್ರೆ ದಿವಸಕ್ಕೊಂದು ರೀತಿಯ ಬಟ್ಟೆ ಹಾಕಬೇಕು, ಅದು ಬೈ ಮಾಡಬೇಕು, ಇದು ಬೈ ಮಾಡಬೇಕು ಅನ್ನೋ ಯೋಚನೆ ಇರುತ್ತೆ. ಆದರೆ ರಕ್ಷಿತಾ ಅದ್ಯಾವುದನ್ನೂ ಕೂಡ ಮಾಡಲ್ಲ. ಏನು ವರ್ತ್ ಅಂತ ಅನ್ಸುತ್ತಾ ಅದಕ್ಕಷ್ಟೇ ಖರ್ಚು ಮಾಡಬೇಕು ಅನ್ನೋ ರೀತಿಯ ನಿಲುವನ್ನು ಹೊಂದಿದ್ದಾರೆ. ಅದೇ ನಿಲುವು ಇವತ್ತು ಅವರಿಗೆ ಮುಂಬೈನಲ್ಲಿ ಒಂದು ಫ್ಲ್ಯಾಟನ್ನು ಖರೀದಿ ಮಾಡೋದಕ್ಕೆ ಸಾಧ್ಯ ಆಯಿತು. ನನಗೆ ಇನ್ಕಮ್ ಬರುತ್ತೆ ಯೂಟ್ಯೂಬಲ್ಲಿ ಅಥವಾ ಪ್ರಮೋಷನಿಂದ ದುಡ್ಡು ಬರುತ್ತೆ ಅಂತ ಆ ದುಡ್ಡನ್ನು ಬೇಕಾಬಿಟ್ಟು ಖರ್ಚು ಮಾಡಿ ಪಾರ್ಟಿ ಅದು ಇದು ಅಂತ ವೇಸ್ಟ್ ಮಾಡ್ತಾ ಇದ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟು ದೊಡ್ಡ ಜವಾಬ್ದಾರಿಗಳನ್ನು ರಕ್ಷಿತಾ ವಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇವತ್ತು ಮುಂಬೈನಲ್ಲಿ ಒಂದು ಫ್ಲ್ಯಾಟನ್ನು ಖರೀದಿಸಿ ಆಕೆ ತನ್ನ ಕಾಲ ಮೇಲೆ ತಾನು ನಿಂತಿದ್ದಾರೆ ಅಂದರೆ ಅದಕ್ಕೆ ಕಾರಣ ಆಕೆಯಲ್ಲಿರುವಂತಹ ಮೆಚೂರಿಟಿ, ಹಣದ ವ್ಯಾಲ್ಯೂ, ಒಂದೊಂದು ರೂಪಾಯಿಯನ್ನು ಕೂಡ ಹೇಗೆ ಖರ್ಚು ಮಾಡಬೇಕು, ಯಾಕೆ ಹಣವನ್ನು ವೇಸ್ಟ್ ಮಾಡಬಾರ್ದು, ನಾವು ಸೇವಿಂಗ್ಸ್ ಮಾಡಿದ್ರೆ ಯಾವ ರೀತಿ ನಮಗೆ ಹೆಲ್ಪ್ಫುಲ್ ಆಗುತ್ತೆ, ಎಲ್ಲವನ್ನ ಕೂಡ ರಕ್ಷಿತಾ ಈ ಏಜ್ಗೆ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ಹಾಗಾಗಿ ಅವ್ರು ಹೇಳ್ತಾರೆ ನಾನು ಸುಖಾಸುಮ್ಮನೆ ಬಟ್ಟೆಗೆ ಖರ್ಚು ಮಾಡೋದಿಲ್ಲ ಅಂತ. ಹಾಗಾಗಿ ಬಿಗ್ ಬಾಸ್ ಮನೆಗೆ ಬರುವಂತಹ ಸಂದರ್ಭದಲ್ಲೂ ಕೂಡ ಅವರು ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿಲ್ಲ. ಬೇಕಾಬಿಟ್ಟು ಕಾಸ್ಟ್ಯೂಮ್ಗಳನ್ನು ಅದರಲ್ಲೂ ಕೂಡ ಕಾಸ್ಟ್ಲಿ ಆಗಿರುವಂತಹ ಕಾಸ್ಟ್ಯೂಮ್ಗಳನ್ನು ಅವ್ರು ಬೈ ಮಾಡಿಲ್ಲ. ಅವರ ಆ ವಿಡಿಯೋವನ್ನು ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಸಾಮಾನ್ಯರು ಒಂದು ಶೋಗೆ ಹೋಗ್ತಿದ್ರೆ ಯಾವ ರೀತಿ ಪರ್ಚೇಸ್ ಮಾಡ್ತಾ ಇದ್ರು ಅದೇ ರೀತಿ ಅವರು ಪರ್ಚೇಸನ್ನು ಮಾಡ್ತಾ ಇದ್ರು. ಹಾಗಂತ ರಕ್ಷಿತಾ ಬಳಿ ದುಡ್ಡು ಇಲ್ಲದೆ ಅಥವಾ ಕಷ್ಟ ಇದೆ ಅಂತ ಆಕೆ ಖರ್ಚು ಮಾಡದೇ ಇದ್ದಿದ್ದಲ್ಲ. ಸುಮ್ಮನೆ ವೇಸ್ಟ್ ಯಾಕೆ, ಅದೇ ದುಡ್ಡನ್ನು ನಾವು ಇನ್ಯಾವುದಕ್ಕೂ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಅವರು ಅದನ್ನು ಖರ್ಚು ಮಾಡಲಿಲ್ಲ. ಹೊರತುಪಡಿಸಿದ್ರೆ ಬೇರೆ ಯಾವುದೇ ಕಾರಣಕ್ಕೂ ಕೂಡ ಅವರು ಆ ರೀತಿ ಗ್ರ್ಯಾಂಡಾಗಿ ಕಾಣಿಸ್ಕೊಂಡಿಲ್ಲ ಅಂತಲ್ಲ. ಅವರಲ್ಲಿ ಅಂಥದ್ದೊಂದು ಮೆಚೂರಿಟಿ ಇದೆ. ಸುಮ್ಮನೆ ನಾವು ಒಂದಷ್ಟು ಕಾಸ್ಟ್ಯೂಮ್ಗೆ ಅಥವಾ ಒಂದಷ್ಟು ಮೇಕಪ್ಗೆ ಅಥವಾ ಇನ್ಯಾವುದೋ ಜ್ಯುವೆಲ್ರಿಗೆ ಹಾಕಿದ್ರೆ ಅದು ವೇಸ್ಟ್ ಆಗುತ್ತೆ. ಅದರ ಬದಲಿಗೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿದ್ರೆ ಮುಂದೆ ಉಪಯೋಗ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರು ಆ ರೀತಿ ಇದ್ದಾರೆ. ಸಾಕಷ್ಟು ಜನ ಕಮೆಂಟ್ಗಳನ್ನು ಮಾಡ್ತಾರೆ, ಆಕೆಗೆ ನೀಟಾಗಿರೋದಕ್ಕೆ ಬರಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆ ಬಟ್ಟೆ ಹಾಕಲ್ಲ ಅಂತ. ಆದರೆ ಅದರ ಹಿಂದಿರುವ ಕಾರಣ ಏನು ಅನ್ನೋದು ಆಕೆಗಷ್ಟೇ ಗೊತ್ತು. ಹಾಗಾಗಿ ಕಮೆಂಟ್ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಪ್ರಯೋಜನ ಇಲ್ಲ. ಆಕೆ ಹೇಳಿದ್ದು ನಿಜವಾಗ್ಲೂ ಒಂದು ಒಳ್ಳೆಯ ಮೆಸೇಜ್. ಅದನ್ನು ನಾವು ರೂಢಿಸ್ಕೊಂಡ್ರೆ ನಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪ್ರಾಮಾಣಿಕವಾಗಿ ಆಟ ಆಡ್ತಾ ಇರುವಂತಹ ರಕ್ಷಿತಾ ಶೆಟ್ಟಿಗೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡೋಣ.